ಬಿಜೆಪಿದು ಮುಂದುವರಿತಿದೆ ಅಲ್ಲಿ ಟಿಕೆಟ್ ಆಯ್ಕೆಯ ಒಂದು ಪ್ರಕ್ರಿಯೆ ಕಗ್ಗಂಟು ಕೂಡ ಮುಂದುವರೆದಿರುವಂಥದ್ದು. ಡೆಲ್ಲಿಯಲ್ಲಿ ಹೈ ಪವರ್ ಮೀಟಿಂಗ್ಗಳು ನಡೀತಿದೆ. ಇವತ್ತು ಸಂಜೆ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು, ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ಅವರು ಎಲ್ಲರೂ ಇವತ್ತು ರಾತ್ರಿ ಡೆಲ್ಲಿ ಕಡೆ ಹೊರಟರು. ಅಲ್ಲಿ ಅಂತಿಮ ಒಂದು ಸುತ್ತಿನ ಚರ್ಚೆ ನಡೆಸಿ ಅದು ಆದ ನಂತರ ನಿರ್ಧಾರ ಆಗುತ್ತೆ. ಈಗ ಪ್ರಧಾನಿ ಮೈಸೂರಿಗೆ ಬಂದು ಬಂಡೀಪುರ ಭೇಟಿಯಾಗಿ ತಮಿಳುನಾಡಿಗೆ ಹೊರಟ ನಂತರ ಬಹುಶಃ 9ನೇ ತಾರೀಕು ಸೆಕೆಂಡ್ ಹಾಫ್ ಅಥವಾ 10ನೇ ತಾರೀಕು ಮೊದಲನೇ ಪಟ್ಟಿ ಬಿಡುಗಡೆ ಆಗುವಂಥ ಸಾಧ್ಯತೆಗಳು ನಮಗೆ ಕಂಡು ಬರ್ತಿರುವಂಥದ್ದು. ಇನ್ನು BJPಯ ಒಳಗಿರುವಂಥವ್ರು ನಮಗೇನು ಹೇಳ್ತಿದ್ದಾರೆ, ಹೈಕಮಾಂಡ್ ಏನು ಹೇಳಿತ್ತು, ಮೂರು ಹೆಸರು ತಗೊಂಬನ್ನಿ ಅಂತ. ಆದರೆ ಇಲ್ಲಿ ಹಂಗಾಗಲಿಲ್ಲ. ಎಷ್ಟೋ ಕ್ಷೇತ್ರಗಳಲ್ಲಿ ರಾಜ್ಯಾಧ್ಯಕ್ಷರು ಒಂದು ಹೆಸರನ್ನು ಶಿಫಾರಸು ಮಾಡಿದ್ರು, ಅದಕ್ಕೆ ಯಡಿಯೂರಪ್ಪನವರು ಓಕೆ ಅಂದರು, ಅಲ್ಲಿಗೆ ನಿರ್ಧಾರ ಆಗೋಯ್ತು. ಈ ರೀತಿ ನಮಗೆ ಹೈಕಮಾಂಡ್ ಅವ್ರು ಹೇಳಿರಲಿಲ್ಲ. ಹಾಗಾಗಿ ಇಲ್ಲಿನ ಸ್ಥಳೀಯ ನಾಯಕರು ಕೆಲವರು ಹೈಕಮಾಂಡ್ ಗಮನಕ್ಕೆ ಇದನ್ನು ತರ್ತಾರೆ. ನೀವು ಹೇಳಿದ್ರಿ ಮೂರು ಜನ ಸಮೀಕ್ಷೆ, ಯಾರು ಬೆಸ್ಟು ಯಾರು ವರ್ಸ್ಟು, ಪರ್ಫಾರ್ಮೆನ್ಸು, ಫ್ಯೂಚರು, ಸಾಧ್ಯತೆಗಳು, ಈ ಥರದ್ದೆಲ್ಲ ನೀವು ಮಾನದಂಡಗಳನ್ನ ಕೊಟ್ಟು ಹೇಳಿದ್ರಿ. ಆದರೆ ಇಲ್ಲಿ ಹಾಗೆ ಆಗಲೇ ಇಲ್ಲ. ಇವರಿಬ್ಬರ ನಡುವೆ ನಿರ್ಧಾರ ಆಗೋಗಿದೆ ಅನ್ನೋ ಒಂದು ಮಾತನ್ನು ಅದನ್ನು ಹೈಕಮಾಂಡ್ ಅವ್ರ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಅವರು ವಿಶೇಷವಾಗಿ ಕೆಲ ನಾಯಕರನ್ನು ದೆಹಲಿಗೆ ನೀವು ಬನ್ನಿ ಅಂತ ಕರೆಸ್ಕೊತಿದ್ದಾರಂತೆ. ಇದು BJPಯ ಒಳಗಿಂದ ಬರ್ತಿರುವಂಥ ಸುದ್ದಿ. ಎಲೆಕ್ಷನ್ ರೌಂಡ್ ಟೇಬಲಲ್ಲಿ ಇದ್ರ ಚರ್ಚೆ ಆಗಬೇಕು. ಇಲ್ಲಿ ಮೂರು ಜನ ಅಭ್ಯರ್ಥಿಗಳನ್ನ ಕೊಡಿ, ನಾವು ಆಯ್ಕೆ ಮಾಡ್ತೀವಿ ಅಂದರು. ಆದರೆ ಚಿದಾನಂದ ಪಟೇಲ್ ಎಷ್ಟೋ ಕಡೆ ಹಂಗೆ ಆಗಲೇ ಇಲ್ಲ ಅಂತ. ಕಟೀಲ್ ಅವ್ರು ಹೇಳಿದ್ರು, ಯಡಿಯೂರಪ್ಪನವ್ರು ಓಕೆ ಅಂದರು, ಒಂದೊಂದೇ ಹೆಸ್ರಿಗೆ ಓಕೆ ಅಂತೂ ಒಂದೊಂದೇ ಹೆಸರು ಹೋಗ್ಬಿಟ್ಟಿದೆ ಮೇಲೆ. ಆದರೆ ಇಲ್ಲಿರೋರು ಕೆಲವ್ರಿಗೆ ಅದು ಅಸಮಾಧಾನ ತಂದಿದೆ. ಅವ್ರು ಕಂಪ್ಲೇಂಟ್ ಕೂಡ ಹೇಳಿದ್ದಾರೆ. ಅಂದರೆ ಬೇಗುದಿ, ಒಳ ಜಗಳ, ಬಿಕ್ಕಟ್ಟು ಅನ್ನೋದು ಇಲ್ಲಿಂದಾನೇ ಶುರು ಆಗ್ತಿದೆ ಅಂತ. ಖಂಡಿತವಾಗಿ ಈಗ ನೋಡಿ, ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು 30 ಸೀಟ್ಗಳನ್ನ ಕೇಳಿದಾರಂತೆ. ಅದ್ರ ಹಿಂದೆ ಅವ್ರು ಹೇಳ್ತಾರೆ, ನೀವು 30 ಸೀಟ್ ಕೊಡಿ, ಗೆಲ್ಸ್ಕೊಬರೋದು ನನ್ನ ಕೆಪಾಸಿಟಿ, ನಾನು ಗೆಲ್ಸ್ಕೊಬರ್ತೀನಿ ಅಂತೇಳಿ. ನೀವು ಯಡಿಯೂರಪ್ಪ ಕೇಳಿದಂಥವ್ರನ್ನ 30 ಜನರಲ್ಲಿ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರಿಗೆ ಒಂದಷ್ಟು ಅಸಮಾಧಾನ. ನಾನು ಕೇಳಿದವ್ರಿಗೆ ಟಿಕೆಟ್ ಕೊಡಲಿಲ್ಲ, ನಾನು ಗೆಲ್ಸ್ಕೊಂಡು ಬರ್ತಿದ್ದೆ, ಅದು ನನ್ನ ತಾಕತ್ತಿತ್ತು. ಇವ್ರು ಯಾರೋ ಇವ್ರಿಗೆ ಇಷ್ಟ ಬಂದವರು ಕೊಟ್ಟರು, ಅಥವಾ BL ಸಂತೋಷ್ ಅವ್ರದ್ದು ಇನ್ಯಾರ್ದೋ ಕೊಟ್ಟರು, ನಾನ್ಯಾಕೆ ಅವ್ರಿಗೆ ರಿಸ್ಕ್ ತಗೊಳ್ಳಿ ಅನ್ನೋದು ಒಂದು ಬರುತ್ತೆ. ಜೊತೆಗೆ ಯಡಿಯೂರಪ್ಪನವರು ಕೂಡ ಈ ಚುನಾವಣೆ ಅನಿವಾರ್ಯ ಚುನಾವಣೆ. ಯಾಕಂತ ಹೇಳಿದ್ರೆ ಅವರ ಕಣ್ಣು ಮುಂದೆ ಮಗನ ಭವಿಷ್ಯ ಇರ್ತಕ್ಕಂಥದ್ದು. ಅವರ ಮುಂದಿನ ಮಗನ ಭವಿಷ್ಯವನ್ನು ಇವರೇ, ರಾಜಕಾರಣ ಭವಿಷ್ಯವನ್ನು ಯಡಿಯೂರಪ್ಪನವರೇ ಕಟ್ಟಬೇಕಾಗಿದೆ. ಪ್ರತಿ ಜಿಲ್ಲೆಗಳ ತನ್ನದಾದ ಹೊಸ ಪಡೆಯನ್ನು ಕಟ್ಟಬೇಕಾಗಿದೆ. ಆ ಹೊಸ ಪಡೆ ವಿಜೇಂದ್ರ ಪರವಾಗಿ ನಿಲ್ಲಬೇಕಾಗಿದೆ. ಹಾಗಾಗಿ ಅವರು ಕೂಡ ಇಡೀ ರಾಜ್ಯದ 30 ಜಿಲ್ಲೆಗಳಲ್ಲಿ ಒಂದು ಟೀಮನ್ನು ಮಾಡಬೇಕಾಗಿದೆ. ಒಂದು ವೇಳೆ ಅವರು ಟೀಮ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಮಗನ ಭವಿಷ್ಯದ ರಾಜಕಾರಣಕ್ಕೆ ಅದು ಎಲ್ಲೊಂದು ಕಡೆ ಕೂತಾಗುತ್ತೆ. ಯಾರು ಅವ್ರ ಪರವಾಗಿ ನಿಲ್ಲುವಂಥವ್ರು ಬೇಕು. ಪ್ರತಿ ಜಿಲ್ಲೆ ಒಬ್ಬ ಶಾಸಕ ಇರಬೇಕು. ಆ ಶಾಸಕ ಇದ್ರೆ ಅದೊಂದು ಧ್ವನಿ. ಯಡಿಯೂರಪ್ಪನವರೀಗ ಚುನಾವಣಾ ರಾಜಕೀಯದಿಂದ ಹೊರಗುಳಿದ್ರಿಂದ ಈ ವಿಜೇಂದ್ರಿಗೆ ಅನುಕೂಲ ಆಗಬೇಕಾಗಿದೆ. ಮತ್ತು ಯಡಿಯೂರಪ್ಪನವರ ರಾಜಕಾರಣವನ್ನು ಮುಂದುವರಿಸಬೇಕಾಗಿದೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಅವ್ರದ್ದೇ ಆದ ಶಕ್ತಿ ಸಾಮರ್ಥ್ಯ ಆಗಬೇಕಂದ್ರೆ 30 ಜಿಲ್ಲೆ ಅವ್ರ ಟಿಕೆಟ್ಗಳನ್ನ ಕೊಡಬೇಕಾಗಿದೆ. ಮತ್ತು ಹೈಕಮಾಂಡ್ ಕೂಡ ಅನಿವಾರ್ಯ. ಯಾಕಂತ ಹೇಳಿದ್ರೆ ಯಡಿಯೂರಪ್ಪ ಮುನ್ಸ್ಕೊಂಡ್ರೆ ಅಷ್ಟು ಸುಲಭದ ಮಾತಲ್ಲ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಬರ್ಬೋದು, ಅವ್ರದ್ದೇ ಆದ ಶಕ್ತಿ ಸಾಮರ್ಥ್ಯ ಒಂದಷ್ಟು ಪುಷ್ ಮಾಡ್ಬೋದು. ಆದರೆ ಸ್ಥಳೀಯವಾಗಿ ಯಡಿಯೂರಪ್ಪನವರೇ ಬೇಕು ಅಂತ ಅನೇಕ ಅಭ್ಯರ್ಥಿಗಳು ಇವತ್ತು ಕೂಡ ಅವರಿಗೆ ಅತಿ ಹೆಚ್ಚು ಡಿಮ್ಯಾಂಡ್ ಇರತಕ್ಕಂಥದ್ದು ಯಡಿಯೂರಪ್ಪನವರಿಗೆ. ಹಾಗಾಗಿ ಯಡಿಯೂರಪ್ಪನ ಕೇಳಿದಂಥ 30 ಸೀಟ್ಗಳನ್ನು ಕೊಡಬೇಕಾಗಿದೆ. ಜೊತೆಗೆ ಹೊಸಬ್ರಿಗೆ ಅವಕಾಶ ಕೊಡಬೇಕಾಗಿದೆ. ಈಗ 15ರಿಂದ 20 ಜನ ಮೈನಸ್ ಮಾಡಬೇಕಾಗಿದೆ. BJPಗೆ ಒಂದು ಕಡೆ ಇವ್ರದೇ ಸರ್ಕಾರ ಇರೋದ್ರಿಂದ ಒಂದು ಕಡೆ ಆ್ಯಂಟಿ ಇನ್ಕಮೆನ್ಸ್, ಯಾವುದೇ ಸರ್ಕಾರ ಇರಲಿ ಒಂದು ಆ್ಯಂಟಿ ಇನ್ಕಮೆನ್ಸ್ ಅಂತ ಇರುತ್ತೆ. ಅವ್ರ ಮೇಲೆ ಇರ್ತಕ್ಕಂಥ ಆರೋಪಗಳು, ಇಲ್ಲಿ ಒಳಜಗಳ ಇರ್ತಕ್ಕಂಥದ್ದು, ಜಾತಿ ಲೆಕ್ಕಾಚಾರಗಳು. ಹಾಗಾಗಿ BJPಗೆ ಕೂಡ ನೀವು ಒಂದು ಮೊದಲನೇ ಪಟ್ಟಿ ಆಯ್ಕೆ ಅಷ್ಟು ಸುಲಭದ ಮಾತಲ್ಲ. ಅವ್ರಿಗೂ ಕೂಡ ಇದು ಇಲ್ಲಿ ಗುಜರಾತ್ ಮಾಡಲ್ಲು, UP ಮಾಡಲ್ಲು ಅಂತ ಅದನ್ನ ಅನುಷ್ಠಾನಕ್ಕೆ ತರುವಂಥ ಸಾಧ್ಯತೆಗಳು ಇವತ್ತಿಗೆ BJPಗೆ ಇದೆಯಾ? ಅಲ್ಲ, ಇಲ್ಲಿ UP ಮಾಡಲು, ಗುಜರಾತ್ ಮಾಡಲ್ಲ ಅಂತಲ್ಲ. ಇಲ್ಲಿ ಆ್ಯಂಟಿ ಇನ್ಕಮೆನ್ಸ್ ಇದ್ದರೆ, ಆಡಳಿತ ವಿರೋಧಿ ಅಲೆ ಮತ್ತು ಅವ್ರು ಕೊಟ್ಟರೆ ಗೆಲ್ಲಲ್ಲ, ಹೊಸ ಮುಖ ಕೊಡೋ ಅಂಥ ಅವಕಾಶ ಇರ್ತಕ್ಕಂಥದ್ದು. ಆ್ಯಕ್ಚುಲಿ UP ಮಾಡಲು ಗುಜರಾತ್ ಮಾಡಲು ಫಸ್ಟ್ ಕರ್ನಾಟಕದಲ್ಲಿ ಈ ಮಾಡಲು ಇಂಪ್ಲಿಮೆಂಟ್ ಆಗಿದ್ದು. ನೀವು ಕಳೆದ ಚುನಾವಣೆಯಲ್ಲಿ ಅಷ್ಟು 17 ಜನಕ್ಕೆ ಹೊಸ ಮುಖಗಳಿಗೆ ಕೊಟ್ಟರು ಲಾಸ್ಟ್ ಎಲೆಕ್ಷನ್ಲಿ. ಅದಾದಮೇಲೆ ನಿಮಗೆ UP ಗುಜರಾತಲ್ಲೆಲ್ಲ ಆಗಿದ್ದು, ಕರ್ನಾಟಕ ಮಾಡೆಲ್ಲ ಅವರೆಲ್ಲ ಬಳಸ್ಕೊಂಡ್ರು. ಆದರೆ ಇಲ್ಲಿ ಅವರು UP ಗುಜರಾತ್ ಮಾಡೆಲ್ಲ ಅನ್ನೋಕ್ಕಿಂತಲೂ ಇಲ್ಲಿ ಯಾರು ಗೆಲ್ತಾರೆ, ಯಾರು ಫೈಟ್ ಕೊಡ್ತಾರೆ ಅನ್ನೋದು ಇವರು ಲೆಕ್ಕಾಚಾರ ಇರ್ತಕ್ಕಂಥ. ಹಾಗಾಗಿ ಈಗ ಹೊಸ ಮುಖಗಳಿಗೆ ಅಂದರೆ 15 ಜನರಿಗೆ 15ಕ್ಕೂ ಹೆಚ್ಚು ಜನರಿಗೆ ಆ್ಯಂಟಿ ಇನ್ಕಮೆನ್ಸ್ ಇರೋ ಕಾರಣಕ್ಕಾಗಿ ಮತ್ತು ಅವ್ರು ಕೊಟ್ಟರು ಗೆಲ್ಲಲ್ಲ ಅನ್ನೋ ಕಾರಣಕ್ಕಾಗಿ, ಒಂದು ವೇಳೆ ಹೊಸಬ್ರು ಕೊಟ್ಟರು ಕೂಡ ಗೆಲ್ಲದೇ ಇದ್ರು ಕೂಡ ಮುಂದಿನ ಚುನಾವಣೆಗೆ ಅವರು ಮುಂದಿನ 2028ರ ಚುನಾವಣೆಗೆ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಇವರು ಆಯ್ಕೆಯನ್ನು ಮಾಡಬೇಕಾಗಿದೆ. ರೈಟ್ ಅಲ್ಲ, ಅಲ್ಲಿ ಉಮಾನಾಥ್ ಕೋಟಿಯಾನ್ ಅವ್ರಿಗೇನೋ ಈ ಸತಿ ತಪ್ಪೋ ಸಾಧ್ಯತೆ ಇದೆ.
ಸಂಜೀವ್ ಮಟ್ಟಂದೂರು ಅವ್ರಿಗೆ ತಪ್ಪೋ ಸಾಧ್ಯತೆ ಇದೆ, ಪರಣ್ಣ ಮುನವಳ್ಳಿ ಅವ್ರಿಗೆ ತಪ್ಪೋ ಸಾಧ್ಯತೆ ಇದೆ. ಈ ಉಮಾನಾಥ್ ಕೋಟ್ಯಾನ್ ಜಾಗದಲ್ಲಿ ಅಲ್ಲಿನ ಜಿಲ್ಲಾಧ್ಯಕ್ಷ ಸುದರ್ಶನ್ ಅನ್ನೋರ್ನೇನೋ ಪರಿಗಣನೆಗೆ ತಗೊಳ್ಳಾಗಿದೆಯಂತೆ. ಈ ರೀತಿ ಎಲ್ಲ ಚರ್ಚೆ ನಡೀತಿದೆ. ನಿಂಬಣ್ಣನವ್ರು ಅವ್ರಿಗೆ 75 ವರ್ಷ ದಾಟಿದೆ, ಕಲಗಟಿಕಿ ಅವ್ರಿಗೆ ಬೇರೆಯವ್ರಿಗೆ ಕೊಡಬೇಕು, ಬೇರೆಯವ್ರಿಗೆ ಕೊಡ್ಬೇಕಾಗತ್ತೆ. ಮೂಡಿಗೆರೆ ಅದು ಅಲ್ಲೇ ಸ್ಥಳೀಯ ವಿರೋಧ ಇರೋದ್ರಿಂದ ಅವ್ರನ್ನ ಒಂದು ಕೈ ಬಿಡ್ಬೇಕಾಗುತ್ತೆ. ಈ ರೀತಿ ಎಲ್ಲ ಜನರಿಂದಾನೇ ಬೇಡಿಕೆ ಮತ್ತೆ ವಿರೋಧ ಇರೋ ಸಂದರ್ಭದಲ್ಲಿ ಇವ್ರಿಗೆ ಟಿಕೆಟಿನ ಘೋಷಣೆ ಮತ್ತೆ ನಿರ್ಧಾರ ಎರಡು ಒಂದು ರೀತಿಯ ಸುಲಭ ಆಯ್ತಾ ಅಂತ. ಯಾಕಂದ್ರೆ ಈಗ MP ಕುಮಾರಸ್ವಾಮಿ ಅಪ್ಪ ನಿನ್ ಕ್ಷೇತ್ರದಲ್ಲೇ ನಿಮಗೆ ಬೆಂಬಲ ಇಲ್ಲ, ನಾವ್ ಹೆಂಗ್ ನಿಮಗೆ ಕೊಡೋದು ಹೇಳ್ಕೊಬಿಡ್ಬೋದು. ಅದು ವೆರಿ ಗುಡ್ ಸ್ಟ್ರಾಟಜಿನೇ. ಅದು ನೀವು ಹೇಳ್ದಂಗೆ ಅವ್ರಿಗೆ ಅನುಕೂಲನೇ ಜಾಸ್ತಿ ಆಯ್ತು. ಯಾಕಂದ್ರೆ ನಿಂದು ವಿರೋಧ ಇದೆಯಪ್ಪ, ನಾನು ವಿರೋಧ ಮಾಡಿಲ್ಲ, ಅಲ್ಲಿ ZP ಮೆಂಬರು, ಶಕ್ತಿ ಕೇಂದ್ರದವರು, ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು, ನಾಯಕರುಗಳು ವಿರೋಧ ಮಾಡಿದಾರಪ್ಪ, ಹಂಗಾಗಿ ನಾನು ಕೊಡಕ್ಕಾಗ್ತಿಲ್ಲ ಅಂತ ಹೇಳ್ಕೊಳ್ಳಿಕ್ಕೆ ಸುಲಭ ಆಯ್ತು. ಹೇಳೋದಕ್ಕೆ ಇದು ಸುಲಭ ಅಥವಾ ಒಂದೇ ಅವಕಾಶ ಅಂತ ಹೈಕಮಾಂಡ್ಗಾಗ್ಲಿ ಅಥವಾ ರಾಜ್ಯ ವರಿಷ್ಠಗಾಗ್ಲಿ ಅನ್ಸುತ್ತೆ. ಆದ್ರೆ ಒಬ್ಬ ಸಿಟ್ಟಿಂಗ್ MLA ಅಥವಾ ತುಂಬಾ ಸ್ಟ್ರಾಂಗ್ ಆಸ್ಪಿರೆಂಟ್ ಆಗಿರ್ತಾನೆ, ಅವನು ಅವನದೇ ಆದಂಥ ಬೆಂಬಲಿಗ ಪಡೆ, ಕಾರ್ಯಕರ್ತರ ಪಡೆಯನ್ನು ಹೊಂದಿರುವಂಥವನು, ಸಮುದಾಯದ ಪ್ರಭಾವ ಏನಾದರೂ ಇದ್ರೆ ಅದು ಮತ್ತು ಯಾರಿಗೆ ಟಿಕೆಟ್ ಕೊಡ್ತಾರೆ ಅವರ ಗೆಲುವಿನ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಖಂಡಿತ ಆಗೇ ಆಗುತ್ತೆ. ಅದೇ ದೊಡ್ಡ ಸವಾಲು ಅಂತ ಇವಾಗ ಸರ್ಕಸ್ ನಡೀತಾ ಇರೋದು. ಒಂದು, ವಲಸಿಗರು ಫಿಕ್ಸ್ ಆಗಿಬಿಟ್ಟಿದೆ, ಆ ಕ್ಷೇತ್ರಗಳಲ್ಲಿ ಬಂಡಾಯ ಆದರೆ ಏನು ಅಂತ ಒಂದು ಏನು ಪರಿಸ್ಥಿತಿ, ಮತ್ತು ಆಲ್ರೆಡಿ ಆ ಕ್ಷೇತ್ರಗಳಲ್ಲಿ ಬಂಡಾಯ ಆಗಿರೋನ ಕಾಂಗ್ರೆಸ್ ಎತ್ತಾಕೊಂಡು ಹೋಗಾಗಿದೆ. ಇನ್ನು ಈ ಪಟೇಲ್ ಹೇಳಿದಂಗೆ 20-25-30 ಕೇಳಿದವ್ರನ್ನ ಕೊಡದೆ ಹೋದ್ರೆ BSY ಅವ್ರ ಕ್ಯಾಂಪಿಗೆ ಅಲ್ಲೇನಾಗುತ್ತೆ ಅನ್ನುವಂಥದ್ದು. ಮತ್ತು ಈ ಅಥಣಿ ಅಂತ ಕ್ಷೇತ್ರ ಬರೀ ಕ್ಷೇತ್ರಕ್ಕಷ್ಟೇ ಸೀಮಿತ ಅಲ್ಲ, ಅಲ್ಲಿ ತೀರಾ ಏನು ಬರೀ ಕುಮಟಳ್ಳಿ ಕೊಡ್ಬೇಕಾ ಅಥವಾ ಸೌದಿ ಕೊಡ್ಬೇಕಂತ ಅಷ್ಟೇ ನೋಡೋಕ್ಕಾಗಲ್ಲ. ಕೊಟ್ರೆ ಏನಾಗುತ್ತೆ, ಕೊಡದಿದ್ರೆ ಏನಾಗುತ್ತೆ, ಬೇರೆ 4-5 ಕ್ಷೇತ್ರಗಳಿಲ್ಲ ಅಂತ ಒಂದು ಸಂದರ್ಭ ಬರುತ್ತೆ. ಇನ್ನು ಮಾಡಾಡಕ್ಕೆ ಕೊಡದೆ ಹೋದ್ರೆ ಮಾಡಾಡಿಗೆ ಓಕೆ, ಇವ್ರು ಕಾರಣ ಸಕಾರಣ ಇದೆ ಅಲ್ಲಿ ಕೊಡದೆ ಇರೋದಕ್ಕೆ. ಆದ್ರೆ ಕೊಡದೆ ಹೋದ್ರೆ ಆ ಸಾಧಾರಣ ಸಮುದಾಯ ಬೇರೆ ದಾವಣಗೆರೆನಲ್ಲೋ ಅಥವಾ ಮತ್ತೆಲ್ಲ ಏನಾದ್ರು ಬೇರೆ ಬೇರೆ ಏನೋ ರಿಫ್ಲೆಕ್ಟ್ ಆಗುತ್ತೆ. ಅವ್ರ ಮಗ ಮಲ್ಲಿಕಾರ್ಜುನ್ ಆಗಲೇ ಒಂದು ರೌಂಡ್ ಮೀಟಿಂಗ್ ಮಾಡಿದೆ, ಕೊಟ್ರೆ ಪಾರ್ಟಿಯಿಂದ ಅಭ್ಯರ್ಥಿ, ಕೊಡದೆ ಇದ್ರೆ ಬಂಡಾಯ ಅಂತೇಳಿ ಆಗಲೇ ಘೋಷಣೆಯನ್ನು ಮಾಡಿದ್ದಾರೆ ಆಲ್ರೆಡಿ. ಈಗ ಸೋಮಣ್ಣ ಅವ್ರಿಗೆ ನೀವು ವರುಣ ಹೋಗಿ ಅಂತ ಒತ್ತಾಯ ಮಾಡ್ತಾ ಇದಾರೆ, ಹೋಗಲ್ಲ ಅಂತ ಇದ್ರೆ ಗೋವಿಂದರಾಜನಗರ ಕೊಡಿ ಅಂತ ಇದ್ರೆ ಚಾಮರಾಜನಗರ ಕೊಡಿ ಅಂತ ಇದ್ದಾರೆ. ಸೊ ಇಲ್ಲಿ ಅಲ್ಲಿ ಚಾಮರಾಜನಗರಲ್ಲಿ ಕೊಟ್ಟರೆ ಅಷ್ಟೇ ಆಗುತ್ತಾ? ಬೇರೆ ಅಲ್ಲಿ ಯಾರು ಕ್ಯಾಂಡಿಡೇಟ್ ಗಳಿದ್ರೆ 3-4 ಜನ ಅವ್ರು ಏನ್ ಮಾಡ್ತಾರೆ? ಸೊ ಇದು ಒಂದೊಂದು ಕ್ಷೇತ್ರದ ಟಿಕೆಟ್ ಅಂತ ಅಷ್ಟೇ ಅಲ್ಲ, ಅದು ಅಕ್ಕಪಕ್ಕದ ಸಮುದಾಯ ಮತ್ತು ಅಕ್ಕಪಕ್ಕದ ನಾಯಕರು ಮತ್ತು ಪಕ್ಷದ ಎಂಟೈರ್ ಗೆಲುವಿನ ಪರ್ಫಾರ್ಮೆನ್ಸ್ ಮೇಲೆ ಹೊಡೆತ ಬಿಡುತ್ತೆ ಅನ್ನೋ ದೊಡ್ಡ ತಲೆನೋವಿರೋದ್ರಿಂದ, ಮತ್ತು ಕಾಂಗ್ರೆಸ್ ಯಾವುದೇ ಪಾರ್ಟಿ ಏನು ಪಟ್ಟಿ ಬಿಡುಗಡೆ ಆದಾಗ ಬಂಡಾಯ ಬರೋ ಸಹಜ. ಆದ್ರೆ ಆ ಬಂಡಾಯದ ಹೊರತಾಗಿಯೂ ಕೂಡ ಕಾಂಗ್ರೆಸ್ ಬಹುತೇಕ 70-80% ಮ್ಯಾನೇಜ್ ಮಾಡ್ಕೊಂಡಿರೋದ್ರಿಂದ ಬಂಡಾಯನ ಈ ಹಂತದಲ್ಲಿ ನಾವು ಇನ್ನಷ್ಟು ಜಾಗರೂಕ ಆಗಿರಬೇಕು ಮತ್ತು ಬಣ ಬಡಿದಾಟವನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ನಾಯಕರನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಆ ಬ್ಯಾಲೆನ್ಸ್ ನ ನಡುವೆ ಮೋದಿ ವರ್ಚಸ್ಸನ್ನ ಹೇಗೆ ಉಳಿಸಬೇಕು ಗೆಲುವಿನ ಅಂಕಿ ಸಂಖ್ಯೆಗಳ ಮೂಲಕ ಅನ್ನುವಂತ ಒಂದು ದೊಡ್ಡ ನಿಷ್ಕರ್ಷ ನಡೀತಿರೋದ್ರಿಂದ ಇದು ದೊಡ್ಡ ಸವಾಲಾಗಿದೆ ನಿಖಿಲ್. ಅಲ್ಲ, ಬಟ್ ನಾವಿಲ್ಲಿ ನೋಡ್ಬೇಕಾಗಿರೋದು ಇವ್ರಿಗೆ ಆಡಳಿತ ವಿರೋಧಿ ಅನ್ನೋದೊಂದು ತಗೋಬೇಕಾ, ಸಮೀಕ್ಷೆ ವರದಿ ಅಂತ ತಗೋಬೇಕಾ, ಅಥವಾ ನಾಯಕರ ಬೇಡಿಕೆ ಅಂತ ತಗೋಬೇಕಾ? ನಾಯಕರ ಬೇಡಿಕೆ ಮೊದಲನೇ ಆದ್ಯತೆ ಆಗೋದಾದ್ರೆ ಗೆಲ್ಸ್ಕೊಂಬರೋ ಹೊಣೆ ಕೂಡ ಅವ್ರದೇ ಆಗಿರುತ್ತೆ. ಈಗ ಪಟೇಲ್ ಹೇಳ್ತಿದ್ದಾರೆ, ಯಡಿಯೂರಪ್ಪನವ್ರು ಕೇಳಿದ್ದಾರೆ ಅಂದ್ರೆ ಅವ್ರು ಕೊಟ್ರೆ ಗೆಲ್ಸ್ಕೊಂಬರೋದು ಜವಾಬ್ದಾರಿ, ಹೊಣೆಗಾರಿಕೆ ಅವ್ರದ್ದಾಗಿರುತ್ತೆ. ಅದೇ ರೀತಿ ಸೋಮಣ್ಣ ಅವ್ರು ಕೇಳ್ತಾರೆ, ಚಾಮರಾಜನಗರ ಗೆದ್ಕೊಂಬರೋದು ಅವ್ರ ಹೊಣೆ ಆಗಿರುತ್ತೆ. ಅಂದ್ರೆ ಈ ಬೇಡಿಕೆಗಳೇನೆ ಬಿಜೆಪಿಯಲ್ಲಿ ಒಂದು ರೀತಿಯಲ್ಲಿ ಸುಲಭ ಮಾಡ್ಬೋದಾ ಈ ನಿರ್ಧಾರದ ಪ್ರಕ್ರಿಯೆನ? ಕಾಂಗ್ರೆಸ್ನಲ್ಲಿ ಆಗಿಲ್ವಲ್ಲ, ಏನೋ ಅಲೆ ಇದೆ, ನಾವು ಗೆದ್ದು ಬಿಡ್ತೀವಿ, ಗುಂಪಲ್ ಗೋವಿಂದ ಅಂತ ಎಲ್ಲರೂ ಬಂದು ಅರ್ಜಿಗಳು ಹಾಕೊಂಡ್ಬಿಟ್ರು. ಆದರೆ ಇಲ್ಲ, ಹಂಗಿಲ್ಲ, ಏನೋ ಸ್ಪರ್ಧೆಗೇನೆ ಜಿದ್ದಿ ಅಂತ ಏನಿಲ್ಲ. ಆದರೆ ಪಟ್ಟಿ ಅಂತ ಒಂದು ಮಾಡಬೇಕಾಗಿತ್ತು. ಅದರಲ್ಲಿ ಇರುವಂಥ ಸವಾಲುಗಳ ಬಗ್ಗೆ ನಾವು ಮಾತನಾಡ್ತಿರುವಂಥದ್ದು. ಈ ಬೇಡಿಕೆಗಳೇನೆ ಒಂದು ವರದಾನನ? ಖಂಡಿತವಾಗಿ. ಈಗ ನೋಡಿ, ಯಡಿಯೂರಪ್ಪ ಹೇಳಿದವರು ಕೊಡಲೇಬೇಕು. ಮತ್ತೊಂದು ಕಡೆ BL ಸಂತೋಷು ಕೂಡ ಅವ್ರದ್ದೇ ಆದ ಒಂದು ಲಿಸ್ಟ್ ಇರ್ತಕ್ಕಂಥದ್ದು, ಹೈಕಮಾಂಡ್ದು ಕೂಡ ಒಂದು ಲಿಸ್ಟ್ ಇರ್ತಕ್ಕಂಥದ್ದು. ಈಗ ಸಮಸ್ಯೆ ಏನಾಗಿದೆ ಅಂದರೆ, ಒಂದು ಮಾತು ಹೇಳಿದರು, ಕಾಂಗ್ರೆಸ್ನವ್ರದ್ದು ಮೋರ್ ದೆನ್ 60-70% ತಲೆ ನಾವು ಕಳ್ಕೊಬಿಟ್ರು. ನಿಮಗೆ ಮೇಜರ್ ಟಿಕೆಟ್ ಹಂಚಿಕೆಯಲ್ಲೇ ಒಂದು ಏನು ಪಾರ್ಟಿಯ ಭವಿಷ್ಯ ನಿಂತಿರ್ತಕ್ಕಂಥದ್ದು. ಬಂಡಾಯ ಎಷ್ಟು ಹೇಳುತ್ತೆ ಅದ್ರ ಮೇಲೆ ಅವ್ರಿಗೆ ಎಷ್ಟು ಮ್ಯಾನೇಜ್ ಮಾಡ್ತಾರೆ ಅನ್ನೋದು. ಈಗ ಅವ್ರು ಹೇಳಿದಾಗ 70% ಕಾಂಗ್ರೆಸ್ನಿಂದ 50 ಸೀಟಲ್ಲಿ ಒಂದು 25 ಸೀಟು 15 ಸೀಟು ಬಂಡಾಯ ಎದ್ದೇ ಹೇಳ್ತಾರೆ. ಆದರೆ BJP ಒಂದೇ ಒಂದು ಸೀಟನ್ನು ಅನೌನ್ಸ್ ಮಾಡಿಲ್ಲ. ಮತ್ತು ಭಾಳಷ್ಟು ಜನ ಈಗ ಯಡಿಯೂರಪ್ಪ ಹೇಳಿದವ್ರಂಥವ್ರು ಕೊಡಲಿಲ್ಲ ಅಂತ ಹೇಳಿದ್ರೆ, ಯಡಿಯೂರಪ್ಪ ಅವ್ರು ಸುಮ್ಮನೆ ಇರ್ಬೋದು, ಅವ್ರು ನಂಬ್ಕೊಂಡು ಬಂದ್ರೆ ಸುಮ್ಮನೆ ಇರಲ್ಲ, ಅವ್ರು ಬಂಡಾಯ ಹೇಳ್ತಾರೆ, ಆಯಿತಾ, ರೆಬಲ್ ಕ್ಯಾಂಡಿಡೇಟ್ ಆಗೇ ಆಗ್ತಾರೆ. ಇನ್ನು ಶಿವಮೊಗ್ಗದಲ್ಲಿ ಈಶ್ವರಪ್ಪ ಕೊಟ್ಟರೆ ಅಲ್ಲಿ ಈಶ್ವರಪ್ಪ ವಿರೋಧಿ ಟೀಮ್ ಮತ್ತೆ ಆ್ಯಕ್ಟಿವ್ ಆಗುತ್ತೆ. ಇನ್ನು ಅರ್ತಾಳ್ ಆಲಾಪಗೆ ಅಲ್ಲಿ ಸ್ಥಳೀಯರು ವಿರೋಧ ಇರ್ತಕ್ಕಂಥದ್ದು. ಕುಮಾರ್ ಬಂಗಾರಪ್ಪ ಕೊಡಬೇಡಿ ಅಂತೇಳಿ ಓನ್ಲಿ ಶಿವಮೊಗ್ಗ ನಾನು ಎಕ್ಸಾಂಪಲ್ ಹೇಳಿದೆ. ನಿಮಗೆ ಕುಮಟಳ್ಳಿನ ಪಾರ್ಟಿ ಕರ್ಕೊಂಡು ಬಂದಿದ್ದಾರೆ, ಈ ಸರಿ 2ನೇ ಸರಿ ಟಿಕೆಟ್ ಕೊಡೋ ವಿಚಾರದಲ್ಲಿ ಸೌದಿ ಮಧ್ಯ ಪ್ರವೇಶ ಮಾಡಿದ್ದಾರೆ, ನನಗೆ ಟಿಕೆಟ್ ಕೊಡಿ ಅಂತ ಕೂತ್ಕೊಂಡಿದ್ದಾರೆ. ರಮೇಶ್ ಜಾರಕಿಹೊಳಿ ಸುಮ್ಮನೆ ಕೂರಲ್ಲ. ಈಗ ನೀವು ಕುಮಟಳ್ಳಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಅವ್ರು ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲಿಸ್ತಾರೆ. ಅಲ್ಲೇನಾಗುತ್ತೆ, ಯಾರಿಗೆ ಅನುಕೂಲ ಆಗಂಥದ್ದು? MLC ಎಲೆಕ್ಷನ್ ಅಲ್ಲಿ ಆಗಿದ್ದು ಅದೇನೆ, ಗೆಲ್ಸ್ಕೊಂಡು ಬಂದು. ಆದ್ರೆ
ಈ ಬಾರಿ ಗೆಲ್ಲಿಸ್ಕೊಂಡ್ ಬರ್ತಾರೆ ಅಂತ ಹೇಳಿ ಕಷ್ಟ ಇದೆ. ಅಲ್ಲಿ ಸೀಮಿತವಾದಂತ ಒಂದಷ್ಟು ಸಾವಿರ ಓಟು, ಇಲ್ಲಿ ಲಕ್ಷಾಂತರ ಓಟು. Yes. ಸ್ಪ್ಲಿಟ್ ಆಗೋದಾದ್ರೆ ಬಿಜೆಪಿ ಓಟೇ ಸ್ಪ್ಲಿಟ್ ಆಗೋದು. ನೀವು ಕೇಳೋ ಪ್ರಶ್ನೆಗೆ ಕಾಂಗ್ರೆಸ್ಗೆ ಅದು ಅನುಕೂಲ. ಹೌದು, ಕಾಂಗ್ರೆಸ್ಗೆ ಅನುಕೂಲ. ಹಂಗಾಗಿ ಬಿಜೆಪಿ ಮ್ಯಾನೇಜ್ ಮಾಡೋದು ಅಷ್ಟು ಸುಲಭ ಅಲ್ಲ. ನಾವು ಡೆಲ್ಲಿಲಿ ಕೂತ್ಕೊಂಡು ಏನು ಬೇಕಾದ್ರೆ ಡಿಸಿಷನ್ ತಗೋಬೋದು. ಆದರೆ ಸ್ಥಳೀಯ ನಿಮಗೆ ಅಲ್ಲಿರ್ತಕ್ಕಂಥ ರಾಜಕೀಯ ನೋಡಬೇಕು, ಜಾತಿ ಲೆಕ್ಕಾಚಾರ ನೋಡಬೇಕು, ಅಭ್ಯರ್ಥಿ ಫಾಲೋವರ್ಸ್ ಎಲ್ಲ ನೋಡಬೇಕು. ನನಗನ್ಸುತ್ತೆ ಇದು ಬಿಜೆಪಿಗೆ ಬಹುಶಃ ಈ ಬಾರಿ ಅತಿ ದೊಡ್ಡ ತಲೆನೋವು. ಯಾಕಂದರೆ ನೀವು ಹೇಳಿದಾಗ ಒಂದು ಸರ್ವೆ ಮಾಡಿಸಿದ್ರು, ನಾಯಕರ ಅಭಿಪ್ರಾಯ ತಗೊಂಡ್ರು, ಆಡಳಿತ ವಿರೋಧಿ ಅಲೆ ಅಂತ ಹೇಳಿದ್ರು, ಆಯ್ತಾ. ಹಾಗಾಗಿ ಈಗ ನಾಯಕರ ಬೇಡಿಕೆ ನಾಯಕರು ಬೇಡಿಕೆ ಎದುರಿಸಬೇಕಾಗಿದೆ. ಬಹುಶಃ ಒಂದು ಹಂತದಲ್ಲಿ ಪ್ರಯೋಗಕ್ಕೂ ಕೂಡ ಮುಕ್ತ ಆಗ್ಬಿಡ್ತಿದ್ರೇನೋ ಬಿಜೆಪಿ ವರಿಷ್ಠರು. ಆದ್ರೆ 24ರ ಚುನಾವಣೆ ಮತ್ತು ಮೋದಿಯ ಈಗಿನ ವರ್ಚಸ್ಸು, ಈಗಾಗಲೇ ಏನು ದೊಡ್ಡ ಅಭಿವೃದ್ಧಿ ಯೋಜನೆಗಳ ಮೂಲಕ ಇಲ್ಲಿಗೆ ಬಂದು ಭೇಟಿ ಕೊಟ್ಟು ಹೋಗಿ ಕೊಟ್ಟಿರುವಂಥ ಸಂದೇಶಗಳೇನಿದೆ, ಆ ಸಂದೇಶಗಳು ವಾಸ್ತವಕ್ಕೆ ಹತ್ರ ಆಗಬೇಕು ಅಂತಂದ್ರೆ ಇಲ್ಲಿ ಟಿಕೆಟ್ ಹಂಚಿಕೆಯಲ್ಲಿ ಎಡವಟ್ಟಾಗಬಾರ್ದು ಅನ್ನೋದು ಎಲ್ಲರ ಒಂದು ಒಟ್ಟು ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಟಿಕೆಟ್ ಅನ್ನೋದು ಒಂದು ದೊಡ್ಡ ತಲೆನೋವಾಗಿತ್ತು. ಆದ್ರೆ ಎರಡೂ ಪಕ್ಷಗಳನ್ನ ಹೋಲಿಕೆ ಮಾಡಿದ್ರೆ ಕಾಂಗ್ರೆಸ್ಗೆ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಲೆನೋವು ಇದೆ, ಬಿಜೆಪಿಗೆ ಇನ್ನೂ ಹೆಚ್ಚೇ ಇದೆ, ತೀವ್ರವಾದಂಥ ತಲೆನೋವೇ ಇದೆ. ಯಾವ ರೀತಿ ತಲೆನೋವಿಗೆ ಮುಲಾಮನ್ನ ಹಚ್ಕೊಂಡು ಯಾರ್ಯಾರನ್ನ ನಿಭಾಯಿಸ್ತಾರೆ ಮುಂದಿನ ದಿನಗಳಲ್ಲಿ ಅಂತ ನಾವು ಕಾದ್ ನೋಡೋಣ. ಮತ್ತೆ ಈ ಎರಡೂ ಪಕ್ಷಗಳ ನಿರ್ಧಾರದ ಮೇಲೆ ಮೂರನೇ ಪಕ್ಷದ ನಿರ್ಧಾರ ಒಂದು ತಕ್ಕ ಮಟ್ಟಿಗೆ ಅವಲಂಬಿತ ಆಗಿದೆ. ಇಲ್ಲಿ ಯಾರ್ಯಾರು ಅಸಮಾಧಾನಗೊಳ್ತಾರೆ ಅವ್ರನ್ನೆಲ್ಲರೂ JDS ನಲ್ಲಿ ಅಕಾಮಿಡೇಟ್ ಮಾಡುವಂಥ ಒಂದು ಆಸ್ಪದವನ್ನು ಇವತ್ತಿಗೂ ಅವ್ರು ಕಾಪಾಡಿಕೊಂಡೇ ಇಟ್ಕೊಂಡಿದ್ದಾರೆ. ಅದು ಯಾವ ರೀತಿ ಅವ್ರಿಗೂ ಉಪಯೋಗಕ್ಕೂ ಬರುತ್ತೆ ಅಂತ ಕಾದು ನೋಡಬೇಕಿದೆ. ನೀವು ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.